ಕಾರ್ಯಕ್ರಮ ಇದೆಯಲ್ಲ ಬೆಸ್ಟ್. ಯಾಕೆಂದರೆ ನಾವು AI ಸಿಸ್ಟಮ್ಸ್ ಹೆಂಗೆ ಡೆವಲಪ್ ಮಾಡಿದ್ವಿ ಎಲ್ಲ ಹೇಳಿದ್ದೀವಿ. ಆಮೇಲೆ ಒಂದು ಫ್ಯೂಚರ್ ಲೀಡರ್ಸ್ಗೂ ನಾವು ಸಪೋರ್ಟ್ ಮಾಡಿದ್ದೀವಿ. ಯಾಕೆಂದರೆ ಒಂದು ಈ ಥರ ಡೈರೆಕ್ಷನ್ಸಲ್ಲಿ ಹೋಗಬೇಕು, ಅಟಾನಮಸ್ ವೆಹಿಕಲ್ಲು, ಪ್ಯಾಟರ್ನ್ ರೆಕಗ್ನಿಷನ್ನು ಇದೆಲ್ಲ ಮಾಡಬೇಕು ಅಂತ ಹೇಳಿದ್ದೀವಿ. ಇದು ಒಳ್ಳೆಯ ಕಾನ್ಫರೆನ್ಸು. ಅಂದರೆ ಇಟ್ ಈಸ್ ಎ ಲೆಕ್ಚರ್ ಸೀರೀಸ್ for in future to hold in Manorama's name. That's why it is called Manorama's Memorial Teaching Lecture Series. And it is very good, and I hope this will continue for hundreds of more years, because we will have enough money to cover the expenses of the series. And I am very grateful to Institute of Science, because I am a part of the Indian Institute of Science for a long time, and it was wonderful. ಸರ್, ಇವತ್ತು ಲ್ಯಾಪ್ಟಾಪ್ ಕೂಡ ಕೊಟ್ವಿ. ಕಂಪ್ಯೂಟರ್ ಅದರ ಏನು ಅಂದರೆ ಒಂದು 5 ಜನಕ್ಕೆ ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ. ಯಾಕೆಂದರೆ ದೇ ಆರ್ ವೆರಿ ವೆರಿ ಬ್ರೈಟ್ PUC ಸ್ಟೂಡೆಂಟ್. Some sort of a recognition for their work, but they should continue, move forward in bringing next generation of leaders, teach them somewhat different and things like that. Thank you. Dr. SS Iyengar ಅವರು ಒಬ್ಬ ಅತ್ಯಂತ ದೊಡ್ಡ ಮೇಧಾವಿ ವ್ಯಕ್ತಿ. ಅವರು ಹೆಮ್ಮಿಗೆ ಅಂತ ಮೈಸೂರು ಹತ್ರ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಅವರು ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿ ಅವರು ಬೆಂಗಳೂರಿಗೆ ಬಂದಾಗ ಶ್ರೀರಾಮ್ಪುರಂ ಸ್ಲಮ್ನಲ್ಲಿ ಅವರು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ತಾರೆ. ಆದರೆ ಎಲ್ಲರಿಗೂ ಆಶ್ಚರ್ಯ ಆಗೋದೇನು ಅಂದರೆ ಈ ಹುಡುಗನಿಗೆ ಗಣಿತ ಮತ್ತು ವಿಜ್ಞಾನದಲ್ಲಿ ಅತ್ಯಂತ ಆಸಕ್ತಿ ಇರ್ತಕ್ಕಂಥದ್ದು ಎಲ್ಲರಿಗೂ ಒಂದು ವಿಚಿತ್ರ ಅಂತ ಅದು ನಿಜ ಅನಿಸುತ್ತೆ. ಹಾಗೆಯೇ ಅವರು ಎಲ್ಲದರಲ್ಲೂ ಪ್ರಥಮ ರ್ಯಾಂಕನ್ನು ತಗೊಂಡು H. ನರಸಿಂಹಯ್ಯ ಅವರ ಒಂದು ಗರಡಿಯಲ್ಲಿ ಬೆಳೀತಾರೆ. ಅದು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ. ನಂತರ ಅವರು ಫಸ್ಟ್ ರ್ಯಾಂಕ್ ತಗೊಂಡು ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಯೂನಿವರ್ಸಿಟಿ ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡು ಮುಗಿಸ್ತಾರೆ. ನಂತರ ME ಇನ್ IC ಇಂಜಿನ್ಸ್ ಮಾಡ್ತಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ. ಅಲ್ಲಿ ಕೂಡ ಅವರಿಗೆ ಅತ್ಯಂತ ಉತ್ತಮವಾದ ಅಂಕಗಳು ಲಭಿಸುತ್ತೆ. ತದನಂತರ ಅವರು ಅಮೆರಿಕಕ್ಕೆ ಹೋಗುವಂಥ ಒಂದು ಕಾಲ ಬರುತ್ತೆ. ಅಮೆರಿಕಕ್ಕೆ ಹೋದಾಗ ಅವರನ್ನು ಎಲ್ಲರೂ ಏನು ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅವರ ಒಂದು ಬುದ್ಧಿಶಕ್ತಿಯಿಂದ ಅವರು ಎಕ್ಸ್ಪರ್ಟ್ ಸಿಸ್ಟಮ್ಸ್ ಅನ್ನೋ ಕಡೆ ಜ್ಞಾನವನ್ನು ಹರಿಸಿದ್ರಿಂದ ಅವ್ರಿಗೆ US ಆರ್ಮಿನವರು ಅವ್ರಿಗೆ ರೈಡರ್ ಪ್ರೊಫೆಸರ್ ಅಂತ ಮಾಡ್ತಾರೆ. ಅವರು ಇವತ್ತಿಗೂ ಕೂಡ ರೈಡರ್ ಪ್ರೊಫೆಸರ್ ಇನ್ ಸೈಬರ್ನೆಟಿಕ್ಸ್ ಅಂತ ಫೇಮಸ್ ಆಗಿದ್ದಾರೆ. ಇವರು US ಆರ್ಮಿ ಅಲ್ಲ, ನೇವಿಗೂ ಕೂಡ ಅವರು ಸಾಕಷ್ಟು ಒಂದು ಜ್ಞಾನವನ್ನು ಒದಗಿಸಿದ್ದಾರೆ. ಅಂದರೆ ಕೃತಕ ಜ್ಞಾನ ಮತ್ತೆ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಮೇಧಾವಿಗಳು ಯಾರಪ್ಪ ಅಂದರೆ ಇಬ್ಬರಿದ್ದಾರೆ. ಆ ಇಬ್ಬರಲ್ಲಿ ಒಬ್ಬರು ಭಾರತೀಯರು, ಅವರೇ ಡಾಕ್ಟರ್ SS ಅಯ್ಯಂಗಾರ್, ಸೀತಾರಾಮ ಸುಂದರರಾಜ ಅಯ್ಯಂಗಾರ್. ಇಷ್ಟು ಹೇಳಿ ನಾನು ನಿಮ್ಮ ಪರಿಚಯ ಹೇಳ್ಬಿಡಿ ಸರ್. ನಿಮ್ಮ ಪರಿಚಯ. ನಾನು ಡಾಕ್ಟರ್ ಶಶಿಶಂಕರ್ ಎ ಅಂತ ಹೇಳಿ, ನಾನು ಹಿಂದೆ ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕ ಆಗಿದ್ದೆ, JNTUನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ. ಈಗ ಗೋಪಾಲನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಮತ್ತು ಈಗ ನಾನು ಡಾಕ್ಟರ್ SS ಅಯ್ಯಂಗಾರ್ ಫೌಂಡೇಶನ್ ಅಂತಂದರೆ ಡಾಕ್ಟರ್ SS ಅಯ್ಯಂಗಾರ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಎಜುಕೇಷನ್ ಫೌಂಡೇಶನ್ಗೆ ನಾನು ಡೈರೆಕ್ಟರ್ ಆಗಿದ್ದೀನಿ. ನಮಸ್ಕಾರ. ಈಗ ಈ ಒಂದು ಏನು SS ಅಯ್ಯಂಗಾರ್ ಮನೋರಮಾ ಆ್ಯಂಡ್ ಡಾಕ್ಟರ್ SS ಅಯ್ಯಂಗಾರ್ ಇದೊಂದು ಸೀರೀಸ್ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಇದು ಅತ್ಯುನ್ನತವಾದ ಮತ್ತು ಬೇಕೇ ಬೇಕಾದಂತಹ ಒಂದು ಮುಂದಟ್ಟಿನಲ್ಲಿ ಇರುವಂತಹ ಒಂದು ವೈಜ್ಞಾನಿಕವಾದ ಒಂದು ಈ ಒಂದು ಇದನ್ನು ನಮ್ಮ ಡಾಕ್ಟರ್ SS ಅಯ್ಯಂಗಾರ್ ಅವರು ಸತತವಾಗಿ ಮಾಡಿಕೊಡಲು ಈ ಒಂದು ಪ್ರೆಸ್ಟೀಜಿಯಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬಂದಿದ್ದಾರೆ. ಅವರ ಒಂದು ಇಂಟೆಲಿಜೆನ್ಸು ಮತ್ತು ಅವರ ಒಂದು ಆ ಒಂದು ತಾಳ್ಮೆ, ಅವರ ಪೇಷನ್ಸು ಮತ್ತು ಈ ದೇಶಕ್ಕಾಗಿ, ಭಾರತಕ್ಕಾಗಿ ವಾಪಸ್ ಏನು ಕೊಡಬೇಕು ಅನ್ನೋ ಒಂದೇ ಒಂದು ಧ್ಯೇಯದಿಂದ ಅವರು ಮತ್ತು ಅವರ ಮಕ್ಕಳಾದ 3 ಮಕ್ಕಳಿದ್ದಾರೆ. ಅವರೆಲ್ಲರೂ ಬಂದಿದ್ದಾರೆ. ಅವರ ಮಿಸ್ಸಸ್ ತುಂಬ ಬುದ್ಧಿವಂತೆ. ಅಂದರೆ ಮಕ್ಕಳಿಗೆ ಇದು ತಿಳಿಸ್ಕೊಡೋದ್ರಲ್ಲಿ ಅದೆಲ್ಲ ಮಾಡೋದ್ರಲ್ಲಿ ತುಂಬ ಇದ್ರು. ಒಂದು 4 ವರ್ಷದಿಂದ ಅವರು ತೀರ್ಕೊಂಡು ಹೋದ್ರು. ಬಟ್ ಅವರ ಒಂದು ನೆನಪಿಗೋಸ್ಕರವಾಗಿ ಈ ತರನಾದ ಒಂದು ಸೀರೀಸ್ ಅನ್ನು ಮಾಡಿ ಇದು ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಮಾಡಬೇಕಂತ ಹೇಳಿ ಸತತ ಅವ್ರು ಹೇಳಿದರೆ 100 ವರ್ಷ ಆದ್ರೂ ಇದು ಆಗಬೇಕು ಅಂತ ಒಂದೇ ಒಂದು ಅವರ ಬಯಕೆ ಇದೆ. ಇದಕ್ಕೆಲ್ಲರೂ ನಮ್ಮ ಒಂದು ಸೈಂಟಿಫಿಕ್ ಇದರಲ್ಲಿ ಮಾಡಿಬಿಟ್ಟು ಇದು ನಾನು ರೋಟೇರಿಯನ್ ಸುರೇಶ್ ಅಂತ ರೋಟರಿ ಫೌಂಡೇಶನ್ ಡಿಸ್ಟ್ರಿಕ್ಟ್ ಫೌಂಡೇಶನ್ ಚೇರ್ ಆಗಿದ್ದೆ. ಅದರಿಂದ ಈ ಥರದ ಒಂದು ಅತ್ಯುನ್ನತವಾದ ಸೇವೆಗಳನ್ನು ನಾವು ಅವರಿಗೆ ಇದು ಮಾಡಿ ಅವರಿಗೆ ಒಂದು ಅವಾರ್ಡನ್ನು ಕೊಡಬೇಕಂತಂದು ನಮ್ಮ ರೋಟರಿ ವತಿಯಿಂದ ನಾನು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಮತ್ತು ಮುಂದಾಳತ್ವದಲ್ಲಿ ಡಿಸ್ಟ್ರಿಕ್ಟ್ ಇಂಟರ್ನ್ಯಾಷನಲ್ಗೂ ನಾನು ತಿಳಿಸಬೇಕೆಂದು ಕೇಳ್ತೀನಿ. ನಮಸ್ಕಾರ.
ನಾನು ಡಾಕ್ಟರ್ ಪ್ರಭು ಅಂತೇಳಿ ರೈಲ್ವೇಸಲ್ಲಿ ಚೀಫ್ ಇಂಜಿನಿಯರ್ ಆಗಿ ಇವಾಗ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದೀನಿ. ಇವತ್ತು ಡಾಕ್ಟರ್ ಎಸ್ ಅಯ್ಯಂಗಾರ್ ಅವರು ಆಯೋಜಿಸಿರುವಂಥ ಒಂದು ಡಿಸ್ಟಿಂಗ್ವಿಶ್ಡ್ ಲೆಕ್ಚರ್ಸ್ ಸೀರೀಸ್ ಬಗ್ಗೆ ಇವತ್ತು ನಾವೇನು ಹೇಳಬೇಕು ಅಂತಂದರೆ, ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ, ದೇಶದಲ್ಲಿ ವಿದೇಶದಲ್ಲಿ. ಅವರು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ತತ್ವದ ಪ್ರಕಾರ ತಾವು ಗಳಿಸಿದ್ದನ್ನು ಮತ್ತು ಜನತೆಗೆ ಮತ್ತು ಸಮಾಜಕ್ಕೆ ಮತ್ತು ಭಾರತ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿರುವಂಥ ಕಾರ್ಯಕ್ರಮ ತುಂಬ ಶ್ಲಾಘನೀಯ. ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಸಹಾಯ ಕೊಡ್ತಾ ಇದ್ದೀವಿ. ಅವರು ನಮ್ಮ ಒಂದು ಗುಂಪಿಗೆ ಕೂಡ ಅವರು ಮಾರ್ಗದರ್ಶಕರಾಗಿದ್ದಾರೆ. ಈ ಒಂದು ಸಮಯದಲ್ಲಿ ನಾನು ಅವರ ಈ ಒಂದು ಉನ್ನತ ವಿಚಾರಕ್ಕೋಸ್ಕರ ನಾವು ಅಭಿನಂದನೆ ತಿಳಿಸಬೇಕು ಅಂತ ನಾನು ಇಷ್ಟಪಡ್ತೀನಿ.